ಪ್ರೀತಿ ಕತೆ ಹುಟ್ಟಿದ್ದೇ ಒಂದು ಗಳಿಗೆ, ಅದೊಂಥರ ವಿಚಿತ್ರವಾದ ಗಳಿಗೆ. ಯಾಕಂದ್ರೆ ಇವತ್ತು ನಾವು ನಮ್ಮ ಭಾರತದಲ್ಲಿ ನೋಡ್ತಾ ಇದ್ದೀವಿ, ಅಂತರ್ಜಾತಿ ವಿವಾಹಗಳು ಅಥವಾ ಪ್ರೇಮ ವಿವಾಹಗಳು ಅಂದ್ರೆ ಜಾತ್ಯತೀತ ವಿವಾಹಗಳಾದಾಗ ಮರ್ಯಾದಾಹೀನ ಹತ್ಯೆಗಳು ಇವತ್ತು ನಡೀತಾ ಇದ್ದಾವೆ. ಸೊ ಯಾವುದೇ ಒಂದು ಪ್ರೀತಿ ಅನ್ನೋದಕ್ಕೆ ಜಾತಿ ಧರ್ಮ ಅವೆಲ್ಲವನ್ನು ಮೀರಿದ್ದು ಪ್ರೀತಿ. ಅದು ತಂದೆ ತಾಯಿ ಪ್ರೀತಿ ಆಗಬಹುದು, ಗಂಡು ಹೆಣ್ಣಿನ ನಡುವಿನ ಪ್ರೀತಿ ಆಗ್ಬೋದು. ಪ್ರೀತಿ ಕೊಡೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ಯಾವುದೇ ಜಾತಿ ಧರ್ಮ ನಮ್ಗೆ ಖಂಡಿತ ಅಡ್ಡಿ ಬರೋದಿಲ್ಲ. ಆಮೇಲೆ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ತಂದೆ ಮಗಳಿಗೆ ಸಂಪೂರ್ಣವಾದ ಒಂದು ಲಿಬರ್ಟಿ, ಸ್ವಾತಂತ್ರ್ಯವನ್ನ ಕೊಟ್ಟು ಎಲ್ಲ ರೀತಿಯಲ್ಲೂ ನನ್ನ ಮಗಳು ಓದ್ಲಿ ಅಥವಾ ಅವಳ ಸಾಧನೆ ಮಾಡ್ಲಿ ಅಂತ ಇಚ್ಛಿಸುವಂತಹ ಒಬ್ಬ ಗಂಡಸು ಅದೇ ತನ್ನ ಪತ್ನಿಗೆ ಮಾತ್ರ ಹಲವಾರು ನಿರ್ಬಂಧಗಳನ್ನು ಹಾಕೋದಿದೆಯಲ್ಲ, ಅದು ತುಂಬಾ ವಿಚಿತ್ರ ಅನ್ಸುತ್ತೆ ನಮ್ಗೆ. ಆದ್ರೆ ಇವತ್ತು ಕೂಡ ಅನೇಕ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಅದನ್ನ ಕಾಣ್ತಾ ಇದೀವಿ. ಆಮೇಲೆ ಆ ಹೆಣ್ಣಿನ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಯಾಕೆ ಹೀಗೆ ನನ್ಗೊಂದ್ ರೀತಿ ಮಗಳಿಗೊಂದ್ ರೀತಿ. ಆಮೇಲೆ ಯಾವುದೇ ತಂದೆ ಆಗ್ಲಿ ಮಕ್ಕಳ ಒಂದು ಏಳಿಗೆ ಆಗ್ಲಿ ಅಥವಾ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದು ಪಾಸ್ ಆದಾಗ ಅಥವಾ ಒಳ್ಳೆ ಕೆಲಸ ಸಿಕ್ಕಾಗ ನನ್ನ ಮಗ ನನ್ನ ಮಗಳು ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳೋದು. ಅದೇ ಫೇಲ್ ಆದ್ರೆ ಅಥವಾ ಯಾವುದೇ ರೀತಿಯಲ್ಲಿ ಅವರಲ್ಲಿ ಒಂದು ಏಳಿಗೆ ಕಾಣದೇ ಇದ್ದಾಗ, ನೋಡಿ ನಿನ್ ಮಗಳು ಹಿಂಗ್ ಮಾಡಿದ್ಲು, ನೀನ್ ಬೆಳೆಸಿದ್ದು ಹಿಂಗೆ ಅಂತ ಹೆಂಡತಿಯ ಕಡೆ ಬೊಟ್ಟು ಮಾಡಿ ತೋರಿಸುವಂತಹದ್ದು ನಾವು ಅನೇಕ ಕುಟುಂಬಗಳಲ್ಲಿ ಕಾಣ್ತಾ ಇದ್ದೀವಿ. ಅಂದ್ರೆ ಒಂದು ಸಾಮರಸ್ಯದ ಬದುಕಿಗೆ ಮತ್ತೆ ಇಡೀ ಕುಟುಂಬದ ಮಧ್ಯೆ ಒಂದು ಸೌಹಾರ್ದತೆ, ಸಾಮರಸ್ಯ. ಆಮೇಲೆ ಮಗಳ ಏಳಿಗೆ ಇಡೀ ಕುಟುಂಬದ ಏಳಿಗೆನೂ ಆಗುತ್ತೆ, ಅಥವಾ ಮಗಳದು ಏನೇ ಬದುಕಿನಲ್ಲಿ ತೊಂದರೆ ಬಂದ್ರೂ ಇಡೀ ಕುಟುಂಬ ಅದು ಅನುಭವಿಸ್ಬೇಕಾಗತ್ತೆ. ಆದ್ರೆ ಮಗಳನ್ನ ಬೆಳೆಸಿದ್ದು ತಂದೆನೆ. ಅಂದ್ರೆ ಅಷ್ಟೆಲ್ಲ ಎಲ್ಲ ವಿಚಾರಗಳನ್ನ ಕೊಟ್ಟು ಇಡೀ ದೇಶದ ಜಗತ್ತಿನ ವಿಚಾರಗಳನ್ನ ಮಗಳಿಗೆ ಹೇಳಿ ಮಗಳನ್ನ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡುವಂತೆ ಮಾಡಿದ್ದು ಕೂಡ ತಂದೆನೆ. ಸೊ ತಂದೆಗೆ ಕೊನೆಯಲ್ಲಿ ರಿಯಲೈಸ್ ಆಗುತ್ತೆ, ಹೌದು ನನ್ನ ಮಗಳು ಸರಿ ಇದ್ದಾಳೆ, ನಾನು ಅವಳ ಜೊತೆಗಿರೋಣ ನಾವೆಲ್ರು ಅಂತ ಹೇಳಿ ತಂದೆಗೆ ಅನ್ಸುತ್ತೆ. ಅದಕ್ಕೆ ನಾನು ಕಲ್ಪನೆಯ ರೂಪ ಕೊಟ್ಟು ಮತ್ತೆ ಕೆಲವೆಲ್ಲ ವಿಚಾರಗಳನ್ನ ಅದರಲ್ಲಿ ತುಂಬಿ, ಅಂದ್ರೆ ನಮ್ಮ ಭಾವನೆಗಳು, ಯಾಕೆಂದ್ರೆ ಕತೆ ಅಂದ ಕೂಡಲೇ ಭಾವನೆಗಳೇ ಮುಖ್ಯ ಆಗುತ್ತೆ. ಸೊ ಭಾವನೆಗಳು ಮೈದಾಳಿ ಪಾತ್ರಗಳ ರೂಪದಲ್ಲಿ ಬರುವಂತೆ ಆ ಕಥೆಯನ್ನ ನಾನು ರೂಪಿಸ್ದೆ. ಯಾವುದೇ ಕಥೆ ಆಗ್ಲಿ ತಾನೇ ಬರೆಸ್ಕೊಂಡು ಹೋಗ್ಬೇಕು. ನನ್ನ ಮನಸ್ಸಿನಲ್ಲಿ ಅದು ಯಾವಾಗ್ಲೂ ಕಾಡ್ತಾ ಇತ್ತು, ಇದು ಬರಿಬೇಕು, ಬರೆಸ್ಕೊಳ್ಬೇಕು ಅಂತ. ಆ ಕಥೆನೇ ನನ್ನ ಹಿಂದೆ ಬಿದ್ದು ಅದೊಂದು ಕಥೆಯಾಗಿ ರೂಪುಗೊಂಡಿತ್ತು. ಸುಮಾರು 30-35 ವರ್ಷಗಳ ಹಿಂದೆ ಈ ಕಥೆಯನ್ನ ನಾನು ಬರೆದದ್ದು. ಈಗ ಅದೊಂದು ಟೆಲಿಫಿಲಮ್ ಆಗ್ತಾ ಇರೋದು ತುಂಬಾ ನನಗೆ ಸಂತೋಷವನ್ನು ತಂದುಕೊಟ್ಟಿದೆ. ಈ ತಂಡಕ್ಕೆ ಅಂದ್ರೆ KV ಪಂಕಜ ಅವರು ಹಾಗೂ ತಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಹಿಳಾ ಸಾಹಿತ್ಯಕ್ಕೆ ತನ್ನದೇ ಆದ ಘನತೆ ಇದೆ. ಕೊಡಗಿನ ಗೌರಮ್ಮ, ತ್ರಿವೇಣಿ, ವಾಣಿಯವರಿಂದ ಹಿಡಿದು ಇಂದಿನ ಕತೆಗಾರ್ತಿಯರವರೆಗೂ ಹಲವಾರು ಕತೆಗಾರ್ತಿಯರು ಅತ್ಯಂತ ಅತ್ಯುತ್ತಮವಾದ ಕತೆಗಳನ್ನ, ನಮ್ಮ ಕನ್ನಡ ನಾಡಿನ ನೆಲಮೂಲದ ಕತೆಗಳನ್ನ ಜನರಿಗೆ ಉಣಬಡಿಸಿದ್ದಾರೆ. ಎಲ್ಲ ನಮ್ಮ ಕನ್ನಡ ನಾಡಿನ ಮಹಿಳೆಯರ ಪರವಾಗಿ, ಲೇಖಕಿಯರ ಪರವಾಗಿ ನಾನು ಹೃತ್ಪೂರ್ವಕವಾದ ಶುಭಾಶಯಗಳನ್ನ ಈ ಚಾನಲ್ಗೆ ಅರ್ಪಿಸ್ತೇನೆ. ನಮಸ್ಕಾರ.